ಹೆಬ್ಬಾವಿನ ಮರಿ ಅಂತ ತಪ್ಪಾಗಿ ಅರ್ಥೈಸಿಕೊಂಡು ವಿಷದ ಹಾವಿನ ಮರಿಯನ್ನ ಕೈಯಲ್ಲಿ ಹಿಡಿದಂತಹ ವ್ಯಕ್ತಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಹೆಬ್ಬಾವಿನ ಮರಿ ಅಂತ ವಿಷದ ಹಾವಿನ ಮರಿಯನ್ನ ಬರಿಗೈಯಲ್ಲೇ ವ್ಯಕ್ತಿ ಹಿಡಿದು ಸಾವನ್ನಪ್ಪಿದ್ದಾನೆ. ಮಂಗಳೂರು ಹೊರವಲಯದ ಬಜ್ಪೆ ಎಂಬಲ್ಲಿ ಈ ಘಟನೆ ಆಗಿದೆ. ಬಂಟ್ವಾಳದ ರಾಮಚಂದ್ರ ಪೂಜಾರಿ 58 ವರ್ಷ ವಯಸ್ಸಿನ ವ್ಯಕ್ತಿಯ ಸಾವಾಗಿದೆ. ಮರವೂರಿನ ಮನೆಯೊಂದರಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ರಾಮಚಂದ್ರ ಪೂಜಾರಿ ಅವರು ಮಾಡಿಕೊಂಡಿದ್ರು. ಸೆಪ್ಟೆಂಬರ್ 4ನೇ ತಾರೀಕು ಮಧ್ಯಾಹ್ನ ಮನೆಯ ಮೆಟ್ಟಿಲು ಸಮೀಪ ಹಾವಿನ ಮರಿ ಕಾಣಿಸುತ್ತೆ ಅವರಿಗೆ. ರಾಮಚಂದ್ರ ಪೂಜಾರಿಗೆ ಕನ್ನಡಿ ಹಾವಿನ ಮರಿ ಕಚ್ಚಿದೆ. ಕನ್ನಡಿ ಹಾವಿದೆಯಲ್ಲ, ಅದು ಬಹಳ ಅಂದ್ರೆ ಬಹಳ ವಿಷಕಾರಿ. ಅತ್ಯಂತ ಬೇಗ ನಂಜು ತಲೆಗೆ ಏರಬಹುದಾದಂತಹ ಕೆಪಾಸಿಟಿ ಆ ವಿಷದಲ್ಲಿದೆ. ಸೊ ಅದು ಗೊತ್ತಾಗಿಲ್ಲ ಪಾಪ ಅವರಿಗೆ. ತಪ್ಪಾಗಿ ಅರ್ಥೈಸ್ಕೊಂಡು ಹಾವಿನ ಮರಿಯನ್ನು ಹಿಡಿದಿದ್ದಾರೆ. ಅದು ಕಚ್ಚಿದೆ, ಹೀಗಾಗಿ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಗೊತ್ತಿಲ್ಲದ ವಿಚಾರಗಳಿಗೆ ನಾವು ಇಷ್ಟೊಂದು ಲೈಟ್ ಆಗಿ ತಗೊಂಡು ಪ್ರಾಣಕ್ಕೆ ಎರವು ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಡೀಟೇಲ್ಸ್ ಏನೇನು ಕೊಡ್ತೀರಿ? ಖಂಡಿತ ಮಮತಾ, ಇದೇ ಘಟನೆ ನಡೆದಿರುವಂತದ್ದು ಮಂಗಳೂರಿನ ಹೊರವಲಯದ ಮರವೂರು ಎಂಬಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಬಂಟ್ವಾಳದ ನಿವಾಸಿ ರಾಮಚಂದ್ರ ಪೂಜಾರಿ ಅನ್ನುವಂಥವ್ರು 58 ವರ್ಷದವರು. ಅವರು ಮರವೂರಿನ ಮನೆಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಕಳೆದ ಸೆಪ್ಟೆಂಬರ್ 4ರ ಮಧ್ಯಾಹ್ನ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಎಲ್ಲಿ ಕೆಲಸ ಮಾಡ್ತಿದ್ರು ಆ ಮನೆಯ ಮೆಟ್ಟಿಲು ಸಮೀಪದಲ್ಲಿ ಒಂದು ಹಾವಿನ ಮರಿಯೊಂದು ಕಾಣಿಸ್ಕೊಂಡಿತ್ತು. ಇವರು ಆ ಮರಿಯನ್ನು ಕಂಡ ತಕ್ಷಣ ಇದು ಹೆಬ್ಬಾವಿನ ಮರಿ ಅಂತ ಹೇಳಿ ಅದರ ಬಾಲದಲ್ಲಿ ಹಿಡಿದು ಕೈಯಲ್ಲಿ ಎತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅದು ಅವರ ಕೈಗೆ ಕಚ್ಚಿರುವಂತದ್ದು. ಆದ್ರೆ ಅವರು ಹೆಬ್ಬಾವಿನ ಮರಿಯ ಹಾಗಿರುವುದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಅವರು ಆರಾಮದಲ್ಲಿದ್ರು. ಯಾವುದೇ ಚಿಕಿತ್ಸೆ ಪಡೆಯದೆ ನಿರ್ಲಕ್ಷ್ಯವನ್ನ ವಹಿಸಿದ್ರು. ಇದೀಗ ಆ ಬಳಿಕ ಅವರು ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದ್ರೆ ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆ ಪಡೀತಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇವರು ನಿರ್ಲಕ್ಷ್ಯ ಮಾಡಿರುವಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ವಿಷಪೂರಿತವಾದಂತಹ ಕನ್ನಡಿ ಹಾವೇನಿದೆ ಅದನ್ನ ಹಿಡಿದಿದ್ದಾರೆ. ಅದು ಕಚ್ಚಿದ ಬಳಿಕವೂ ನಿರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು ಮಮತಾ.